ಮತ್ತೆಲ್ಲ ಸೂತ್ರ ಮಾಡೋ ನಮಸ್ಕಾರ. ಇವತ್ತು ನಾನು ಹೊಸ ಬ್ಲಾಗಿಗೆ ಇವತ್ತು ನಮ್ಮ ಬಾಸ್ ಜೊತೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ಹಾಯ್ ನವ ಜೋರಾಗಿ ಮತ್ತೆ ಕಾಲೇಜ್ ಓಪನ್ ಆಗಿದೆ. ಒಂದು ತಿಂಗಳಾದ ನಂತರ ಕರೆಕ್ಟಾಗಿ ಜೂನ್ 6ಗೆ ನಾನು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸ್ಬಿಟ್ಟು ಇಲ್ಲಿಂದ ಹೋಗಿದ್ವಿ. ಸೊ ಒಂದು ತಿಂಗಳ ಮೇಲೆ ಮತ್ತೆ ರಿಓಪನ್ ಆಗಿದೆ. ಮತ್ತೆ ಎಲ್ಲ ಹಳೆ ಫ್ರೆಂಡ್ಸು ಸೆಕೆಂಡ್ ಇಯರ್ ನೀಟಾಗಿ ಇಂಟರ್ವ್ಯೂ ಹಾಕಿದ್ದೀವಿ ಸೀನಿಯರ್ಸ್ ಈಗ. ಸೊ ನೋಡೋಣ ಯಾರು ಹೆಂಗೆ ಬಂದರು ಏನೇಗಿದೆ ಅಂತ. ಸೊ ಗೈಸ್ ಆಲ್ರೆಡಿ ಬಂದು ಕಾಯ್ತಾ ಇದ್ದೆ ಬ್ಲಾಗಿಗೆ. ಸೊ ಕ್ಲಾಸಿಗೆ ಕಾಯ್ತಾ ಇದ್ದೀನಿ. ತೊಗೊಂಬಿರೋ ನನ್ನ ಮಕ್ಕಳು ಇನ್ನೂ ಹೆಂಗೆ ಬರ್ತಾವ್ರು ನೋಡಿ ದಾನಿಕ್ಕೆ. ನಾಳೆ ಬರೋ ಕಾಲೇಜ್ಗೆ ಕಾಲೇಜ್ ಫಸ್ಟ್ ದಿನಾನೇ ಲೇಟು. 9:15 ಆದ್ರೂ ಇನ್ನೂ ಇಲ್ಲೇ ಇದೀವಿ. ನಮ್ಮ ಒಂದೇ ಕ್ಲಾಸ್ ಹೋಗು ಒಂದೇ ಹುಡುಗಿರೋದು ಇಡೀ ಬೀಸಿಗೆ. ಕ್ಲಾಸ್ ಸ್ಟಾರ್ಟ್ ಆಗಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು. ಇವತ್ತಿಂದ ದಿನ ಆಲ್ರೆಡಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಈಗ ಸದ್ಯಕ್ಕೆ ರೀಲ್ಸ್ ಮಾಡ್ತಾ ಇದ್ದೀವಿ ನಮ್ಮದು. ಸೊ ಇದರಿಂದ ಏನು ರೀಲ್ಸ್ ಅಂತ ಆ್ಯಕ್ಚುಲಿ ನೀವು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಿಗೆ ಒಂದು ನೋಡಿ ಗೊತ್ತಾಗುತ್ತೆ. ಸೊ ಕ್ರೇಜಿ ರೀಲ್ ಅಲ್ಲ, ಒಳ್ಳೆ ಐಡಿಯಾ ಕಂಟೆಂಟು. ಆ್ಯಂಡ್ ಈಗ ಅದೇ ರೀಲ್ಸ್ ಶೂಟ್ ಮಾಡ್ತಿದ್ದೀವಿ. ಸೊ ಕ್ಯಾಮ್ರಾಮನ್ ಇಲ್ಲಿದೆ ನೋಡಿ. ಸೊ ಕ್ಯಾಮ್ರಾಮನ್ ಈಗ ಶೂಟ್ ಮಾಡಿ ಎಲ್ಲ ಇಲ್ಲೇ ಎಡಿಟ್ ಮಾಡ್ತಿಲ್ಲ. ಸದ್ಯಕ್ಕೆ ಈಗ ರೀಲ್ಸ್ ಮಾಡೋಣ ಮುಂದಿನ ಬ್ಲಾಗ್. ಸೊ ಗೈಸ್ ಕೊನೆಗೂ ರೀಲ್ ಮುಗೀತು, ಶೂಟಿಂಗ್ ಮಾಡಿದ್ದು. ಸೊ ಈಗ ಎಲ್ಲ ಪೇಪರ್ಸ್ ತೊಗೊಂಡು ಮತ್ತೆ ಇವತ್ತಿಗೆ ಆಫ್ ಡೇ ಮನೆಗೆ ಕಾಲೇಜಿಂದ ಜೂನಿಯರ್ಸ್ ಬರ್ತಾರೆ ಅಂದ್ಕೊಂಡಿದೆ. ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀರು ಬಿಡಿ, ನೀರು ಬಿಡಿ, ನೀರು ಪೆನಲಾಕ್ ತೊಗೊಂಡ್ಬಿಟ್ಟು ಗೇಟ್ ಓಪನ್ ಆಯ್ತಿಲ್ಲ ಅಂದ್ಬಿಟ್ಟು ಗೇಟ್ ಜಂಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಜೈ ಬಜ್ರಂಗ್ ಬಜ್ಜಿ. ಬಾಬಾ ನೀನು ಬಾ. ಗೈಸ್ ಈಗ ಒಬ್ಬ ಬಂದಾಯ್ತು, ಸೆಕೆಂಡ್ ಕ್ಯಾಂಡಿಡೇಟು. ಯೂಶಲಿ ಆಗಾಗ ಕಳ್ತದೆ. ಹ್ಞೂ ಸ್ವಲ್ಪ ಶೇಕ್ ಆಗುತ್ತದು ಜಂಪು. ಅದೇ ಬ್ಲಾಗ್ ನೋಡಬೇಕು ಕಾಲೇಜವರು ಗೇಟ್ ಹರ್ಕೊಂಡು ಹೋಗ್ತಿರೋ ಅಂತ ಅಂದ್ಬಿಟ್ಟು. ಸ್ವಲ್ಪ ಎಸ್ ಈಗ ಕಾಲೇಜ್ ಮುಗಿತು. ಕಾಲೇಜಿಂದ ಮನೆಗೆ ಹೋಗ್ತಿದ್ವಿ. ಫಸ್ಟ್ ಡೇ ಆಫ್ ಕಾಲೇಜ್ ಹಿಂಗೆ. ಸೊ ಮನೆಗೆ ಹೋಗಿ ಮುಂದಿನ ಬ್ಲಾಗ್. ಸೊ ಮನೆಗೆ ಬಂದಾಯಿತು. ಇವತ್ತು ಆ್ಯಕ್ಚುಲಿ ಸೋಮವಾರ ಆಗಿರೋದ್ರಿಂದ ಉಪವಾಸ ಇವತ್ತು. ಸೊ ಏನು ತಿನ್ನಂಗಿಲ್ಲ. ಸೊ ಬೆಳಗ್ಗೆಯಿಂದ ಏನು ತಿಂತಿಲ್ಲ. ಪೂರ್ತಿ ಡ್ರೈನ್ ಆಗೋಗ್ಬಿಟ್ಟಿದೆ ಎನರ್ಜಿ. ಬೆಳಗ್ಗೆಯಿಂದ ಬರೀ ನೀರು ಕುಡಿಯೋದೇ ಆಗೋಗ್ಬಿಟ್ಟಿದೆ. ಎನರ್ಜಿ ಬರ್ಸ್ಕೊಳಕ್ಕೆ ಹೊಟ್ಟೆ ಹಸು ಆದಾಗ ಅದನ್ನು ತೀರ್ಸ್ಕೊಳಕ್ಕೋಸ್ಕರ ಲೈಕ್ ಹೊಟ್ಟೆ ಹಸ್ದಾಗೆಲ್ಲ ಬರೀ ನೀರು ಕುಡಿದಿದೆ ಆಗಿರೋದು. ಸೊ ಅದರಿಂದ ಬೆಳಗ್ಗೆಯಿಂದ ಒಂದು 2 ಲೀಟ್ರ್ ನೀರು ಮ್ಯಾಕ್ಸಿಮಮ್ ಕುಡಿದಿರ್ತೀನಿ. ಸೊ ಇನ್ನೂ ಈಗ 2-3 ಲೀಟ್ರ್ ಕುಡಿಬೇಕು, ಅಷ್ಟು ಹೊಟ್ಟೆ ಸಿದ್ದಿದೆ. ಸದ್ಯಕ್ಕೆ ಈಗ 6 ಗಂಟೆವರೆಗೂ ಕಾದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು, ಆಮೇಲೆ ಊಟ. ಸದ್ಯಕ್ಕೆ ಈಗ ಮನೆಗೆ ಬಂದಿದ್ದೀನಿ. ಸ್ವಲ್ಪ ರೆಸ್ಟ್ ತೊಗೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಮುಂದಿನ ಬ್ಲಾಗ್. ಸೊ ಈಗ ಸ್ನಾನ ಮಾಡ್ಕೊಂಡು ಕೂಡ ರೆಡಿ ಆಗಿದ್ದೀನಿ. ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬಂದು ಆಮೇಲೆ ಊಟ ಮಾಡೋದು. ಸೊ ಇವತ್ತು ಓವರ್ ಆಲ್ ದಿನ ಇಷ್ಟೇ ಇದ್ದಿದ್ದು. ಬೆಳಗ್ಗೆ ನಂದು ಲಾಕ್ಡೌನ್ ನಾನು ನಮ್ಮ ಬಾಸ್ ಜೊತೆ ಸ್ಟಾರ್ಟ್ ಮಾಡಿದೆ. ಕಾಲೇಜ್ ಫಸ್ಟ್ ದಿನನೇ ಲೈಕ್ ತುಂಬ ಚೆನ್ನಾಗಿತ್ತು ಅಂತ ನನಗೆ ಹೇಳೋಕ್ಕೋಗಲ್ಲ, ಬಟ್ ಚೆನ್ನಾಗಿತ್ತು. ಇಟ್ಸ್ ಎ ಗುಡ್ ಡೇ ಅನ್ಬೋದು. ಮತ್ತು ಇವತ್ತು ರೀಲ್ ಕೂಡ ಶೂಟ್ ಮಾಡಿದ್ವಿ. ಇವತ್ತಿನ ಲೈಕ್ ನಾರ್ಮಲ್ ರೀಲ್ಸ್ ಆಗಿ ಟ್ರೈ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ನನ್ನ ಮೋರ್ ಓವರ್ ಕಾಲೇಜ್ ಫಸ್ಟ್ ದಿನನೇ ಗೇಟ್ ಹರ್ಕೊ ಬರೋ ಪರಿಸ್ಥಿತಿ ಬಂತು. ಆ್ಯಕ್ಚುಲಿ ಕಾಲೇಜ್ ಮುಗ್ದಾದ್ಮೇಲೆ ನಾವು ಹೋಗ್ತಿದ್ದು. ಸೊ ಅದರಿಂದ ಏನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಎಸ್ ಇವತ್ತಿಗೆ ಇಷ್ಟೇ ನಾರ್ಮಲ್ ಆಗಿತ್ತು. ಸೊ ಇಷ್ಟ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಹೊಸ ಸಿ ಯು ಟಾಟಾ ಬಾಯ್.